ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಈ 3 ಧಾರ್ಮಿಕ ನಿಯಮಗಳನ್ನು ನೆನಪಿಟ್ಟುಕೊಳ್ಳಿ. ಇದನ್ನು ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಮೊದಲನೆಯದು, ಕರ್ಮ ಮಾಡಿ ಫಲದ ಚಿಂತೆ ಬೇಡ. ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿದೆ. ಫಲದ ಬಗ್ಗೆ ಯೋಚಿಸಿ ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಇನ್ನು ಎರಡನೆಯದು, ಮಾತಿನಲ್ಲಿ ಧರ್ಮ ಇರಲಿ. ಸತ್ಯ ಮತ್ತು ಮೃದುವಾದ ಮಾತುಗಳನ್ನಷ್ಟೇ ಆಡಿ. ನಿಮ್ಮ ನಾಲಿಗೆಯಿಂದ ಯಾರಿಗೂ ನೋವಾಗಬಾರದು. ಇನ್ನು ಮೂರನೆಯದು, ಪೂರ್ಣ ಶ್ರದ್ಧೆ ಇರಲಿ. ಒಳ್ಳೆಯ ಸಮಯ ಖಂಡಿತ ಎಂಬ ನಂಬಿಕೆ ಇರಲಿ. ಪ್ರತಿಯೊಂದು ಘಟನೆಯ ಹಿಂದೆಯೂ ಭಗವಂತನ ಒಂದು ಒಳ್ಳೆಯ ಉದ್ದೇಶವಿದೆ ಎಂಬುದನ್ನು ಮರಿಬೇಡಿ. ಈ 3 ನಿಯಮಗಳನ್ನು ಪಾಲಿಸಿ ನೋಡಿ, ನಿಮಗೆ ಶಾಂತಿ ನೆಲೆಸುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.